ಈಗ ಸಾಮಾನ್ಯವಾಗಿ ನಿಮ್ಗೆ ದೇಶದ ಬಗ್ಗೆ ಅಷ್ಟೆಲ್ಲ ದೇಶಾಭಿಮಾನ ಹುಟ್ಟು ಹಾಕಿದ್ರು, ಆಗ ದೇವ್ರಗಳ ಬಗ್ಗೆ ಏನಾದ್ರು ಸ್ವಲ್ಪ ವೈಜ್ಞಾನಿಕವಾದ ಆಲೋಚನೆ ಮಾಡ್ತಾರೆ. ವೈಜ್ಞಾನಿಕವಾಗಿ ಹೇಳ್ಕೊಟ್ರು, ವೈಜ್ಞಾನಿಕತೆಯಿಂದನೇ ಮುಖ್ಯ. ತಂದೆ ತಾಯಿ ಯಾರು ದೇವ್ರ ಪೂಜೆ ಮಾಡಲ್ಲ, ಮನೇಲಿ ಯಾವ ದೇವರು ವಿಗ್ರಹ ಅಥವಾ ದೇವರು ಫೋಟೋ ಯಾವ್ದು ಇತ್ತಲ್ಲ, ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೊಲೆ, ಕುವೆಂಪು, ಇದೇ ನನಗೆ ಮುಖ್ಯ. ನಾನು ಯಾರಿಗೂ ಕೂಡ ಯಾವತ್ತೂ ನಾವು ನಮ್ಮ ಮದುವೆನಲ್ಲೂ ಕೂಡ ಯಾವ ಅರ್ಚಕರ ಕರ್ಕೊಂಡ್ ಬಂದಿಲ್ಲ, ಯಾವ ಪೂಜಾರಿ ಕರ್ಕೊಂಡ್ ಬಂದಿಲ್ಲ. ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ನಲ್ಲಿ ರಿಜಿಸ್ಟರ್ ಮಾಡಿ ವೈಜ್ಞಾನಿಕವಾಗಿ ಮಾಡಿದ್ವಿ. ನಮಗೆ ಸಮಾನತೆ ಬೇಕು, ನಮ್ಗೆ ಯಾವ್ದಾದ್ರು ಗೌರವ ಇದ್ರೆ ಅದು ಜ್ಯೋತಿ ಬಾಪುಲೆ, ಸಾವಿತ್ರಿ ಬಾಪುಲೆ ಸತ್ಯ ಶೋಧಕ ಮದುವೆ, ತಂದೆ ಪೆರಿಯಾರ್ನ ಸೆಲ್ಫ್ ರೆಸ್ಪೆಕ್ಟ್ ಮೇಲೆ, ಕುವೆಂಪುರ ಮಂತ್ರ ಮಾಂಗಲ್ಯ ಒಪ್ತೀವಿ, ಆದ್ರೆ ನನಗ್ ಮಂತ್ರನೂ ಒಪ್ಪಲ್ಲ, ಮಾಂಗಲ್ಯನೂ ಒಪ್ಪಲ್ಲ. ಸೊ ಹಾಗಿದ್ದಾಗ ನಾನು ಬಟ್ ನನಗೆ ಯಾವ ದೇವರನ್ನ ಅಂದ್ರೆ ಪೂಜೆ ಪುನಸ್ಕಾರ ಕರೆದ್ರೆ ಹೋಗ್ತೀರಾ? ಈಗ ಫ್ಯಾಮಿಲಿನಲ್ಲಂತೂ ಯಾರಾದ್ರೂ ಪೂಜೆ ಪುನಸ್ಕಾರ ಯಾರು ನಮ್ಮ ಫ್ಯಾಮಿಲಿ ಯಾರು ಮಾಡಲ್ಲ. ನನ್ನ ತಂದೆ ಯಾವ್ದೋ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಕರೀತಾರೆ ಅನ್ಕೊಳ್ಳಿ, ಆಗ ನಾನು ಸಾಮಾನ್ಯವಾಗಿ ಹೋಗಲ್ಲ. ನಾನು ಗೃಹ ಪ್ರವೇಶಗಳಿಗೆಲ್ಲ ಹೋಗಲ್ಲ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋಗಲ್ಲ. ಆದರೆ ಯಾರಾದ್ರೂ ಒಂದು ಬುದ್ಧನಿಗೆ ಒಂದು ದೀಪ ಇಟ್ರೆ, ದೀಪ ಅನ್ನೋದು ಅದು ಒಂದು ಬುದ್ಧನಿಗೆ ಒಂದು ಇದು, ಅದು ಪರವಾಗಿಲ್ಲ, ಅದು ಯಾರೋ ಇಡ್ತಾರೆ. ನಾನು ಕೂಡ ಒಂದು ಬುದ್ಧನಿಗೆ ಒಂದು ದೀಪ ಅನ್ನೋದು ಇದು ಮಾಡ್ತೀನಿ, ಒಂದು ಹಚ್ತೀನಿ. ನನಗೆ ಇಷ್ಟಲಿಂಗ ಪೂಜೆ ಬಗ್ಗೆ ಗೌರವ, ಆದ್ರೆ ನಾನು ಇಷ್ಟಲಿಂಗ ಪೂಜೆ ಮಾಡಲ್ಲ. ಯಾಕಂದ್ರೆ ಇಷ್ಟಲಿಂಗ ಎಲ್ಲಾ ಪೂಜೆಗಳಿಗಿಂತ ಇಷ್ಟಲಿಂಗ ಪೂಜೆ ಒಂದು ವೈಜ್ಞಾನಿಕವಾಗಿದೆ. ಅದ್ ಯಾವ ದಿಕ್ಕು ಕಡೆ ಇಲ್ಲ, ಮೆಕ್ಕದ ಕಡೆ ಅಂತ ಇಲ್ಲ, ಯಾವ ಕಾಲ ರಾಹು ಕಾಲ ಗುರಿ ಕಾಲ ಅಂತ ಇಲ್ಲ, ಯಾವ ಗಂಡಸ ಹೆಂಗಸ ಯಾವ ಮಧ್ಯವರ್ತಿ ಇಲ್ಲ, ಯಾವ ಗುಡಿಗುಂಡಾರ ಇಲ್ಲ. ಈ ಎಡಗೈಯಲ್ಲಿ ಅಸ್ಪೃಶ್ಯನ ಅಂಗೈಯಲ್ಲಿ ಇಷ್ಟಲಿಂಗ ಇಟ್ಬಿಟ್ಟು ಅದನ್ನ ಒಂದು ಪೂಜೆ ಮಾಡೋದು ನನಗೆ ಗೌರವ ಇದೆ. ಆದ್ರೆ ಅದಕ್ಕಿಂತ ಉತ್ತಮ ಯಾವ್ದಂತ ಪೂಜೆ ಮಾಡದೆ ಒಂದು ವೈಜ್ಞಾನಿಕವಾಗಿ ಒಂದು ನೈತಿಕವಾದ ಬದುಕೋದು. ಪೂಜೆ ಅಂದ್ರೆ ಧ್ಯಾನದ ದೃಷ್ಟಿನಲ್ಲಿ ಓಕೆ, ಒಂದು ಮೆಡಿಟೇಷನ್ ಓಕೆ, ಬಟ್ ನಾನು ಪೂಜೆ ಅಂದಾಗ ಅತಿ ಮೌಢ್ಯ ಯಾವ್ದು ಗೊತ್ತಾ? ದೇವರ ಮೇಲೆ ನಂಬಿಕೆ. ದೇವರ ಮೇಲೆ ನಂಬಿಕೆನೇ ದೊಡ್ಡ ಮೌಢ್ಯ. ಒಟ್ನಲ್ಲಿ ಇರುವಿಕೆ ನಂಬ್ತೀರಾ? ದೇವ್ರಿದೆ ಅಂತ ಇಲ್ಲ, ನಾನು ಒಪ್ಪಲ್ಲ. ಡೆಫಿನೆಟ್ಲಿ ನಾನ್ ದೇವ್ರು ಇಲ್ವೇ ಇಲ್ಲ ಅಂತ ಹೇಳಲ್ಲ, ದೇವ್ರು ಇದಾನೆ ಅಂತ ಹೇಳಲ್ಲ. ದೇವ್ರು ಇದ್ರೆ ಅದು ಒಂದು ಕೆಲ್ಸಕ್ಕೆ ಬಾರದು. ನಾವು ಒಪ್ಪದೇ ಇರೋ ದೇವ್ರು, ಜನವಿರೋಧಿ ದೇವ್ರು, ಅದು ಇಲ್ಲ. ನನಗೆ ಅಲ್ಲಮ ಪ್ರಭುದ್ ಇಷ್ಟ. ದೇವ್ರು ಸತ್ತೋಗಿದ್ದಾನೆ ಅಂತ ಹೇಳ್ತಾರೆ ಅಲ್ಲಮ ಪ್ರಭು, ಬಹಳ ಅದ್ಭುತವಾಗಿದೆ. ಅದು ಬಸವಣ್ಣವ್ರಿಗಿಂತ ಅಲ್ಲಮ ಪ್ರಭುದಲ್ಲಿ ಅದನ್ನ ನಾನು ಸ್ವಲ್ಪ ಒಪ್ತೀನಿ. ನನಗೆ ಇವಾಗ 300 ಜನ ಒರಿಸ್ಸಾನಲ್ಲಿ ಒಂದು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊತಾರೆ. ಅದು ಹಿಂದ್ಗಡೆ ಇದ್ದಾಗ ಒಂದು ಫ್ಯಾಮಿಲಿ ಜಸ್ಟ್ ಮಿಸ್ಟ್ ಬದುಕೊಂಡ್ಬಿಡ್ತಾರೆ. ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳ್ತಾರೆ, ನಾನು ದೇವ್ ನನಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಅಂತ. ನಾನು ಹೇಳ್ದೆ, ನೋಡಿ 300 ಜನ ನಿಮ್ ಎದುರುಗಡೆನೆ ಸತ್ತೋಗಿದ್ದಾರೆ. ಅವರಲ್ಲೇನು ನೈತಿಕವಾಗಿ ಬದುಕೋರಿಲ್ವಾ? ಅವ್ರೇನ್ ದೇವ್ರ ಪೂಜೆ ಮಾಡೋರಿಲ್ವಾ? ಅದೇನ್ ಕೆಲ್ಸಕ್ಕೆ ಬರೋ ದೇವ್ರು ಇವ್ರನ್ನೆಲ್ಲ ಸಾಯಿಸಿದ್ದಾರೆ, ನಿಮ್ಮನ್ನ ಮಾತ್ರ ಜೀವಂತವಾಗಿದೆ. ಇಂಥ ಘಟನೆಗಳ ಮುಖಾಂತರ ದೇವರನ್ನ ನಂಬೋದು ಕಡಿಮೆ ಆಗ್ಬೇಕು ಹೊರತು ದೇವರನ್ನ ನಂಬೋದು ಜಾಸ್ತಿ ಆಗ್ಬಾರ್ದು. ಸೊ ಅದು ನನಗೆ ವಿಪರ್ಯಾಸ ಅಂತ ಕಂಡು ಬಂತು. ಈ 300 ಜನ ನಿಮ್ ಎದುರುಗಡೆನೆ ಸಾಯಿಸಿದ್ದಾರೆ, ನಿಮ್ಮ ಮಾತ್ರ ದೇವರ ಅವಕಾಶ ಕೊಟ್ಟಿದ್ದಾರೆ, ನೀನೇನೋ ಸ್ಪೆಷಲ್. ಏನ್ ಸ್ಪೆಷಲ್? ಮಣ್ಣು ಮಸಿ. ಎಲ್ಲಾರ್ಗು ಒಂದು ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ಕೊಂಡು. ಅಂದ್ರೆ ಜನ ಎಲ್ಲ ದೇವಸ್ಥಾನಕ್ಕೆ ಹೋಗೋ ತಪ್ಪು ಅಂತೀರಾ? ಹಾಗಿದ್ರೆ ತಪ್ಪು ಅಂತ ಹೇಳಲ್ಲ, ಅವ್ರ ಇಷ್ಟ ಬಂದಾಗ ಅವ್ರು ಮಾಡ್ತಾರೆ. ಬಟ್ ನನಗೆ ಉತ್ತಮ ಸಮಾಜ ಕಟ್ಬೇಕು ಅಂದ್ರೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡೋದು. ಬುದ್ಧ ದೇವಸ್ಥಾನಗಳು ಅಂತ ನನ್ಗೇನು ಹೇಳಿಲ್ಲ. ಬಸವಣ್ಣ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೆ ಕಮ್ಮ ದೇವೇದಿಗಳು ಶಿರ್ವೆ ಹೊನ್ನ ಕಳಸವಯ್ಯ ಸ್ಥಾವರ. ಬುದ್ಧ ಬಸವ ಅಂಬೇಡ್ಕರ್ಗು ದೇವಸ್ಥಾನ ಕಟ್ಟಿದಾರೆ. ಇವಾಗ ಏನಾಗ್ಬಿಡುತ್ತೆ ಅಂದ್ರೆ, ನಾನು ಹೇಳದ್ನಲ್ಲ, ಹೇಗೆ ನಮಗೆ ಈ ಒಂದು ದೈವಾರಾಧನೆ, ಭೂತಾರಾಧನೆ, ಆದಿವಾಸಿ ಪರಂಪರೆಯನ್ನ ಹಿಂದೂ ಧರ್ಮ ಅದನ್ನ ಒಂದು ಸ್ವಾಧೀನಗೊಳಿಸುತ್ತೆ. ಅದೇ ರೀತಿನಲ್ಲಿ ಬುದ್ಧನ್ನು ಕೂಡ ಒಂದು ದಶಾವತಾರ ವಿಷ್ಣು. ಬುದ್ಧ ಯಾವುದು ದೇವರಿದ್ದಾನೆ ಅಂತ ಹೇಳಿಲ್ಲ, ದೇವರಿಲ್ಲ ಅಂತಾನು ಹೇಳಿಲ್ಲ, ವಿಷ್ಣು ದೇವರು ಅಂತ ಹೇಳಿಲ್ಲ. ಆದ್ರೆ ವಿಷ್ಣುನ 9ನೇ ಅವತಾರ ಮಾಡ್ತಾರೆ. ಅದು ಒಂದು ವೈದಿಕ ಪರಂಪರೆಯ ಒಂದು ಜಾಣ್ಮೆ, ಅದನ್ನ ಒಂದು ಇದು ಮಾಡತ್ತೆ. ಬಸವಣ್ಣ ವೈದಿಕ ಧರ್ಮ, ವೈದಿಕ ಬ್ರಾಹ್ಮಣ್ಯದ ವಿರುದ್ಧ ಗಟ್ಟಿಯಾದ ಹೋರಾಟ ಮಾಡಿ ಸಮಾನತೆ ಸಾಧಿಸಿರೋ ವ್ಯಕ್ತಿ. ಅವರನ್ನು ಕೂಡ ಒಂದು ಹಿಂದೂ ಧರ್ಮದ ಒಂದು ಸಂತ ಅಂತ ಭಾವಿಸ್ತಾರೆ. ಇವಾಗ ಬಸವ ಧರ್ಮಕ್ಕೆ ಒಂದು ಪ್ರತ್ಯೇಕ ಧರ್ಮ ಸ್ಥಾನ ಹೋರಾಟ ಮಾಡ್ತಾ ಇದ್ದಾರೆ 2016, 15, 16, 17 ಇಂದ. ಸೊ ಅವು ನಾನು ಬೇಕಾಗಿದೆ. ಸೊ ಅದ್ ನಾನೇನ್ ಹೇಳ್ತೀನಿ ಅಂದ್ರೆ, ನನ್ನ ವ್ಯಾಖ್ಯಾನದ ಪ್ರಕಾರ ದೇವರು ದಿಂಡ್ರಲ್ಲ ಮೌಢ್ಯ. ದೇವರು ದಿನ ನಂಬದಷ್ಟು ನಾವು ವೈಜ್ಞಾನಿಕತೆಯಿಂದ ದೂರ ಹೋಗ್ತೀವಿ. ವೈಜ್ಞಾನಿಕತೆಯಿಂದ ದೂರ ಹೋದಷ್ಟು ನಮ್ಮ ದೇಶಕ್ಕೆ ಒಂದು ಸ್ಟಂಟೆಡ್ ಗ್ರೋತ್ ಆಗತ್ತೆ. ಸಂಪೂರ್ಣವಾದ ಮಾನಸಿಕವಾಗಿ ಮತ್ತು ಸಂಪೂರ್ಣವಾದ ಸಾಮಾಜಿಕವಾದ ಬೆಳವಣಿಗೆಗೆ ಇದು ಅಡ್ಡ ಬರುತ್ತೆ. ಓಕೆ ಸರ್, ಈಗ ಕಳೆದ ಬಾರಿ ನಡೆದಂಥ ಒಂದು ಲೋಕಸಭಾ ಚುನಾವಣೆ ಇತ್ತೀಚೆಗಷ್ಟೇ ಆಗಿದ್ದು. ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಜಯಶಾಲಿಗಳಾಗ್ತಾರೆ.
ಅಲ್ಲಿ ನೀವೊಂದು ಮಾತನ್ನ ಹೇಳ್ತೀರಾ, ಇನ್ಫೋಸಿಸ್ನ ಸುಧಾಮೂರ್ತಿ ಅವರು ಅಂತ. ಏನ್ ಸುಧಾಮೂರ್ತಿ ಅವ್ರಿಗೂ ಮಂಜುನಾಥ್ ಅವ್ರಿಗೂ ಏನ್ ಸಂಬಂಧ? ಇಲ್ಲ, ಸುಧಾಮೂರ್ತಿ ಅವರು ನಾನು ಹರಕೆ ಕಟ್ತೀನಿ, ನಾನು ಮಂಜುನಾಥ್ ಗೆಲ್ಲಕ್ಕೋಸ್ಕರ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಅದೊಂದು ಶುಭ ಹಾರೈಕೆ ಇರಬಹುದು, ಶುಭ ಹಾರೈಕೆ ಇರ್ಬೋದು. ಬಟ್ ನಿಜವಾಗ್ಲೂ ನಮಗೆ ಯಾವ್ದಾದ್ರು ವ್ಯಕ್ತಿ ಗೆಲ್ಲಬೇಕು ಅಂದ್ರೆ ನೀವು ಅಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಅವ್ರ ಪರವಾಗಿ ಕ್ಯಾನ್ವಸ್ ಮಾಡಿದ್ರೆ ತಪ್ಪಿಲ್ಲ. ನೀವು ಶಾರ್ಟ್ ಕಟ್ ತಗೋತೀರಾ, ದೇವರ ಪೂಜೆ ಮಾಡ್ತೀರಾ ಅನ್ನೋದು ಅದು ಒಂದು ಹಾಸ್ಯಾಸ್ಪದ ಆಗತ್ತೆ. ನೀವು ನಿಂತ್ಕೊಳ್ಳಿ ಮೇಡಮ್, ನೀವು ನಿಮ್ಮ ಕ್ಯಾಂಡಿಡೇಟ್ ಅವರು ಅವ್ರ ಪರವಾಗಿ ಹೋಗಿ ಬಿಸಿಲಲ್ಲಿ ಹೋಗಿ ಜನರ ಮಧ್ಯೆ ಹೋಗಿ, ಅದ್ ಬಿಟ್ಟು ನಾನು ಎಲ್ಲೋ ಒಂದ್ ಕಡೆ ಈ ಒಂದು ಅಡ್ದಾರಿ ಶಾರ್ಟ್ ಕಟ್ಟು ದೇವರ ಗರ್ಕೆಗೆ ಹಾಕ್ತೀನಿ ಅಂದ್ರೆ ಅದನ್ನ ನಾನು ವೈಜ್ಞಾನಿಕವಾಗೂ ನಂಬಲ್ಲ. ಅದು ಒಂದು ಗಿಮಿಕ್ ಅಂತ ಕಾಣುತ್ತೆ ಹೊರತು ಅದರಿಂದ ಏನು ನಿಜವಾದ ಸಪೋರ್ಟ್ ಅಂತ ನನಗೆ ಕಾಣುತ್ತೆ. ಓಕೆ, ಹಾಗೆ ಈಗ ಬೈಬಲ್ ಆಗಿರ್ಬೋದು ಅಥವಾ ಕುರಾನ್ ಆಗಿರ್ಬೋದು, ಪಠ್ಯ ಪುಸ್ತಕದಲ್ಲಿ ಅದನ್ನ ತರಬೇಕು ಅನ್ನುವಂಥ ವಾದ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಓದ್ಸಲಿ ಬಿಜೆಪಿ ಸರ್ಕಾರ ಇದ್ದಾಗ ಭಗವದ್ಗೀತೆ ತರಬೇಕು ಅಂತ ಹೇಳಿ ಸಿದ್ದರಾಮಯ್ಯವರು ಏನ್ ಮಾತಾಡ್ತಾರೆ, ವಿರೋಧ ಪಕ್ಷನಾಗಿದ್ದಾಗ ನನಗೆ ಭಗವದ್ಗೀತೆ ತರದೇನ್ ಪರವಾಗಿಲ್ಲ, ಆದ್ರೆ ಬೈಬಲ್ ಕುರಾನು ತರಬೇಕು ಅಂತ ಹೇಳ್ತಾರೆ. ಬೈಬಲ್ಲು, ಕುರಾನು, ಗೀತೆ ಈ 3 ಪುಸ್ತಕಗಳು ನಿಮ್ಮ ಮನೇಲಿ ಇಟ್ಕೊಳ್ಳಿ, ಓದ್ಕೊಳ್ಳಿ, ಬೆಳಗಿನ ಸಂಜೆವರೆಗೂ ಓದ್ಕೊಳ್ಳಿ. ಶಾಲೆಗಳಲ್ಲಿ ನಮಗೆ ವೈಜ್ಞಾನಿಕತೆ ಬೇಕು, ಧರ್ಮ ನಿರಪೇಕ್ಷತೆ ಬೇಕು. ಈ ಮೌಢ್ಯ, ಈ ಅಸಮಾನತೆ, ಈ ಹಿಂಸೆ ಪ್ರಸಾರ ಮಾಡೋ ಪುಸ್ತಕಗಳು, ಈ 3 ಪುಸ್ತಕದಲ್ಲಿ ಅಸಮಾನತೆ ಇದೆ, ಈ 3 ಪುಸ್ತಕದಲ್ಲಿ ಮೌಢ್ಯ ಇದೆ, ಈ 3 ಪುಸ್ತಕದಲ್ಲಿ ಹಿಂಸೆ ಇದೆ. ಇದನ್ನ ನಮಗೆ ನಮ್ಮ ಮಕ್ಕಳಿಗೂ ಒಳ್ಳೇದಲ್ಲ, ನಮ್ಮ ಸಮಾಜಕ್ಕೂ ಒಳ್ಳೇದಲ್ಲ, ನಮ್ಮ ಸಂವಿಧಾನಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಮನೆಗಳಲ್ಲಿ ಇಟ್ಕೊಂಡು ಓದಿ ಹೇಳ್ಕೊಡಿ. ಆದ್ರೆ ಶಾಲೆಗಳಲ್ಲಿ ವೈಜ್ಞಾನಿಕತೆ ನಾವು ಪಾಲಿಸ್ಬೇಕು, ಶಾಲೆಗಳಲ್ಲಿ ಇತಿಹಾಸ ತಕ್ಕಂತೆ, ಸಮಾಜ ತಕ್ಕಂತೆ ನಾವು ಪಾಲಿಸ್ಬೇಕು ಹೊರತು ನಮಗೆ ಈ ದೇವರು ದಿಂಡು ಮೌಢ್ಯ ಬೇಕಾಗಿದೆ. ನಮ್ಮ ಸಂದರ್ಶನದಲ್ಲೇ ತಾವು ಭಗವದ್ಗೀತೆದ ಒಂದು ಎಕ್ಸಾಂಪಲ್ ತಗೊಳ್ತೀರಾ, ಯಾಕೆ ಹಾಗಿದ್ರೆ? ನಾನ್ ನಿಮ್ಮ ಹತ್ರ ಮಾತಾಡ್ತಿರುವಾಗ ನಾನು ಹೇಳ್ತೀನಿ, ಭಗವದ್ಗೀತೆ ಅಥವಾ ಇಸ್ಲಾಮು ಅಥವಾ ಖುರಾನು ಅಥವಾ ಹಿಂದೂ ಧರ್ಮದಲ್ಲಿ ನಾನು ಅವನ್ನ ಸೈದ್ಧಾಂತಿಕವಾಗಿ ಅಸಮಾನತೆ, ಮೌಢ್ಯ, ಹಿಂಸೆನ ಒಪ್ತೇ ಇದ್ರು ಕೂಡ ಅದ್ರಲ್ಲಿರೋದೆಲ್ಲ ತಪ್ಪು, ಅದ್ರಲ್ಲಿರೋದೆಲ್ಲ ಕೆಟ್ಟದು, ಅದ್ರಲ್ಲಿರೋದೆಲ್ಲ ಸುಳ್ಳು ಅಂತ ನಾನು ಹೇಳಲ್ಲ. ಒಳ್ಳೇದನ್ನ ತಗೊಳ್ಳಿ ಅಂತ. ಒಳ್ಳೇದನ್ನ ತಗೊಂತೀರಾ ಅಂದ್ರೆ ತಗೊಳ್ಳಿ, ಒಳ್ಳೇದ್ ಎಲ್ಲ ಕಡೆ ತಗೋಬಹುದು. ಆದ್ರೆ ಆ ಒಳ್ಳೇದ್ ನಡುವೆ ಈ ಅಸಮಾನತೆ, ಮೌಢ್ಯ ಮತ್ತು ಹಿಂಸೆ ನಮಗೆ ಆಗಬರಲ್ಲ. ನಮಗೆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಸಂಪೂರ್ಣವಾದ ಒಳ್ಳೆಯದು. ಬುದ್ಧ ಧರ್ಮ, ಬಸವ ಧರ್ಮ, ಬಾಬಾ ಸಾಹೇಬ್ ನವಯಾದ ಧರ್ಮ, ಜ್ಯೋತಿಬಾ ಫುಲೆ ಸತ್ಯ ಧರ್ಮ, ಇದರಲ್ಲಿ ಸರಳ ಆದಿವಾಸಿ ಧರ್ಮ, ಇದರಲ್ಲಿ ನನಗೆ ಎದ್ದು ಕಾಣುತ್ತೆ. ಇವು ಉತ್ತಮವಾದ ಧರ್ಮಗಳು. ಆದರೆ ನಿಮಗೆ ಯಾವ ತಗೊಂತೀರಾ ನಿಮ್ಮಿಷ್ಟ. ನಾನು ಹೇಳಿದ್ ನೀವು ತಗೋಬೇಕು ಅಂತ ಏನಿಲ್ಲ, ನಿಮ್ ಇಷ್ಟ ಬಂದಿದ್ದ ನೀವು ತಗೊಳ್ಳಿ, ಇಷ್ಟ ಬಂದಿದ್ದ ಆಯ್ಕೆ ಮಾಡ್ಕೊಳ್ಳಿ. ರಾಮಕೃಷ್ಣ ಪರಮಹಂಸರು ಎಲ್ಲಾ ಧರ್ಮಗಳಲ್ಲೂ ತಗೋತಾರೆ, ಎಲ್ಲಾ ಧರ್ಮನೂ ಒಪ್ತಾರೆ, ಎಲ್ಲಾ ಧರ್ಮನೂ ಹಾಕ್ತಾರೆ, ಎಲ್ಲಾ ಧರ್ಮನೂ ಟೆಸ್ಟ್ ಮಾಡ್ತಾರೆ. ನಿಮ್ ಇಷ್ಟ. ಅಥವಾ ನಮ್ ತರ ಯಾವ ಧರ್ಮಕ್ಕೆ ಸೇರದೇ ಇರೋರು ನಾವು, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ, ಸಂವಿಧಾನ ಪೀಠಿಕೆ ಸೇರೋರು ನಮ್ ತರನು ಆಗ್ಬೋದು. ಅಂದ್ರೆ ಈಗ ನೀವು ಸ್ಟೇಟ್ಮೆಂಟ್ ಗಳನ್ನ ಕೊಡುವಾಗ ಅದು ಜನರು ಅದನ್ನ ತಗೊಳ್ಳಿ ಅಂತ ಕೊಡ್ತೀರಾ ಅಥವಾ ಅವ್ರ ಇಷ್ಟ ಬಂದಂಗೆ ಬಿಟ್ಬಿಡೋಣ ಅಂತ ಕೊಡ್ತೀರಾ? ನಾನು ಈ ವಿಚಾರನ ಈ ದೃಷ್ಟಿಕೋನದಿಂದ ನೋಡಿದ್ರೆ, ನೀವು ನೋಡಿ, ಈ ದೃಷ್ಟಿಕೋನದಿಂದ ಸತ್ಯ, ಸಮಾನತೆ, ಪ್ರತಿರೋಧದ ದೃಷ್ಟಿಕೋನದಿಂದ ನಾನು ನೋಡ್ತಾ ಇದ್ದೀನಿ. ಹೀಗೂ ನೋಡ್ಬೋದಾ ಅಂತ ನಿಮ್ಮ ಮನಸ್ಸಿನಲ್ಲಿ ಬರ್ಲಿ, ಚರ್ಚೆ ಗ್ರಾಸ್ ಆಗಿ. ಬಟ್ ನೀವು ಒಪ್ಲೇಬೇಕು ಅಂತ ನಾನು ಹೇಳಲ್ಲ. ಬಟ್ ನಿಮಗೆ ಸತ್ಯ ಅನ್ಸಿದ್ರೆ, ಹೀಗೂ ಯೋಚನೆ ಮಾಡಿದ್ರೆ ಇದಕ್ಕೊಂದು ಅರ್ಥ ಇದೆ ಅಂತ ಅನ್ಸಿದ್ರೆ ಒಪ್ರಿ. ನಿಮ್ಮ ಸತ್ಯಗಳು ನೀವು ನನಗೆ ಹೇಳ್ಕೊಡಿ, ಸತ್ಯ ಏನಾದ್ರು ಇದ್ರೆ ಅದನ್ನ ನನ್ನ ವಿಚಾರದಲ್ಲಿ ದರ್ಶನ ನಾನು ಇಷ್ಟು ಹೇಳಿದ್ದನ್ನ ನಿಮಗೆ ಸರಿ ಇಲ್ಲ ಅಂತ ನೀವೇ ವಾದ ಮಾಡ್ತೀರಾ. ನಾನು ಅದನ್ನ ಕೌಂಟರ್ ಮಾಡಕ್ಕಾಗಲ್ಲ ಅಂದ್ರೆ ನಿಮ್ದೇ ಸತ್ಯ ಅಂದ್ರೆ ನಾನು ಒಪ್ಕೊಳಕ್ ರೆಡಿ ಇದ್ದೀನಿ. ಸೊ ನಮಗೆ ನಿಜವಾದ ಒಂದು ರೋಬಸ್ಟ್, ಒಂದು ಗಟ್ಟಿಯಾದ ಪ್ರಜಾಪ್ರಭುತ್ವ ಅಂದ್ರೆ ಯಾವಾಗ ನಮಗೆ ನಾವು ಒಪ್ಕೊಳ್ಳದೇ ಇದ್ರೂ ಕೂಡ ಒಂದು ಹೊಸಾದ್ ಬಂದು ಅದನ್ನ ಮೆಲುಕಾಕಕ್ ಒಂದು ಮನಸ್ಥಿತಿ ಬಂದು ಅದರಲ್ಲಿರೋ ಸತ್ಯನ ನಾವು ಒಪ್ಕೊಂಡು ನಾವು ಬದಲಾಗ್ತೀವಲ್ಲ, ಅದು ಒಂದು ಉತ್ತಮ ಪ್ರಜಾಪ್ರಭುತ್ವ. ನಾಲೆಜ್, ಡಿಸ್ಕಷನ್, ಚರ್ಚೆ ಅಂತದ್ ಬರ್ಬೇಕು. ಸೊ ಆ ದೃಷ್ಟಿಕೋನದಿಂದ ನಾನು ನೋಡ್ತೀನಿ ಹೊರತು ನಾನೇ ನನ್ನ ಲಾಭಕ್ಕೋಸ್ಕರ ನಾನು ನೋಡ್ತಾ ಇಲ್ಲ. ಒಂದು ಸಮಾಜದ ಲಾಭ, ಒಂದು ಸಂವಿಧಾನದ ಪೀಠಿಕೆಯಲ್ಲಿರೋ ವಿಚಾರಗಳು, ಇದನ್ನ ನಾನು ಒಂದು ಪೋಸ್ಟೋ, ಒಂದು ವಿಚಾರನೋ, ಒಂದು ಈ ತರ ಸಂದರ್ಶನದಲ್ಲೋ ಹೇಳ್ತೀನಿ. ಅದಕ್ಕೆ ವಿರೋಧ ಬರಬಾರ್ದು ಅಂತ ಹೇಳ್ತಾ ಇಲ್ಲ. ಬಟ್ ವಿರೋಧ ಬಂದ್ರು ಕೂಡ ಕೆಟ್ಟ ಮಾತಲ್ಲಿ ಬೈಯೋದಕ್ಕಿಂತ ವಿಚಾರದಲ್ಲಿ ವಿರೋಧ ಬರಲಿ. ಕೆಟ್ಟ ಮಾತಲ್ಲಿ ವಿರೋಧ ಬಂದಾಗ ಎಲ್ಲೋ ಒಂದ್ ಕಡೆ ನೀವು ವಿಚಾರದಲ್ಲಿ ಸೋಲ್ಸಕ್ಕಾಗಲ್ಲ ಅಂತ ಗೊತ್ತಾಗತ್ತೆ. ನೀವು ಬೈಗಳು ಹಾಕೋದು, ನೀವು ಜೈಲ್ಗೆ ಹಾಕೋದು, ನೀವು ದೇಶದಿಂದ ಆಚೆ ಹಾಕೋದು, ಬೆದರಿಕೆ ಹಾಕೋದು, ಇದಕ್ಕಿಂತ ಹೆಚ್ಚಾಗಿ
ವಿಚಾರದಲ್ಲಿ ಹೇಳಿ ನೀವು ಕಲ್ತ್ಕೊಳ್ಳಿ, ನಾನು ಕಲ್ತ್ಕೊಂತೀನಿ, ಸತ್ಯ ಏನಿದೆಯೋ ಅದು ಹೊರಗೆ ಬರಲಿ, ಜನರ ಮುಂದೆ ವಿಚಾರ ಬರಲಿ ಅಂತ ಹೇಳಕ್ಕೆ ಇಷ್ಟ. ಓಕೆ, ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ಹೊರ ರಾಜ್ಯದೊಬ್ಬರು ರಾಜಕಾರಣಿ ಸನಾತನ ಧರ್ಮದ ಬಗ್ಗೆ ಮಾತನಾಡ್ತಾರೆ. ತಾವು ಕೂಡ ಒಂದು ಸ್ಟೇಟ್ಮೆಂಟ್ ಹೇಳ್ತೀರಾ, ಸೂರ್ಯ ಚಂದ್ರ ಮಾತ್ರ ಶಾಶ್ವತ, ಸನಾತನ ಧರ್ಮ ಶಾಶ್ವತ ಅಲ್ಲ ಅಂತ. ಏನದು? ಇವಾಗ ಸನಾತನ ಅನ್ನೋ ಪದ ಅಂದ್ರೆ ಶಾಶ್ವತ, ಅದು ಒಂದು ಶಾಶ್ವತ ಅನ್ನೋದು, ಇಟರ್ನಲ್ ಅನ್ನೋದು ಶಾಶ್ವತ. ಸನಾತನ ಅನ್ನೋ ಪದ ಅದೆಂಗೆ ಒಂದು ಅಂದ್ರೆ ಪದದ ಬಗ್ಗೆ ಹೇಳಿದ್ರ, ಧರ್ಮದ ಬಗ್ಗೆ ಹೇಳಿದ್ರ? ನಾನು ಆ ಪದದ ಬಗ್ಗೆ ಹೇಳಿದ್ದು. ಆ ಪದನ ಎಷ್ಟೋ ಶತಮಾನಗಳಿಂದ ಅದು ಒಂದು ವೈದಿಕ ಧರ್ಮ, ಬ್ರಾಹ್ಮಣ್ಯ ಧರ್ಮ, ಚತುರ್ವರ್ಣ ಧರ್ಮ, ವರ್ಣಾಶ್ರಮ ಧರ್ಮ, ಮತ್ತೆ 1816 ಹಿಂದೂ ಧರ್ಮ, ಅದಕ್ಕೆ ಸನಾತನ ಧರ್ಮ ಅಂತ ಪದ ಬಳಕೆ ಆಗಿದೆ. ಈ ರಾಜಕಾರಣಿ ಅವರ ಒಂದು ಅಲ್ಪ ಜ್ಞಾನದಿಂದ ಮಾತಾಡ್ತಾರೆ. ನನಗೆ ಸನಾತನ ಧರ್ಮ ಸಮಸ್ಯೆ ಅಲ್ಲ, ಸನಾತನ ಧರ್ಮದ ಸಾಮಾಜಿಕ ವ್ಯವಸ್ಥೆ ನನಗೆ ಸಮಸ್ಯೆ. ಅದು ಶಾಶ್ವತ ಅಲ್ಲ ಅಂತ ಯಾಕೆ ಹೇಳಿದ್ದು ಅಂತ? ಸನಾತನ ಅಂದ್ರೆ ಶಾಶ್ವತ. 3500 ವರ್ಷದಿಂದ ಬಂದಿರೋದು ನನಗೆ ಶಾಶ್ವತ ಅಂತ ಕಾಣಲ್ಲ. 3500 ವರ್ಷದಿಂದ ಬಂದಿರೋದು ಅಂದ್ರೆ ಇತ್ತೀಚೆಗೆ ಬಂದಿರೋದು. ಆದ್ರೆ ನಿಜವಾದ ಶಾಶ್ವತ ಸನಾತನ ಅಂತ ಯಾವ್ದಾದ್ರು ಧರ್ಮ ಇದ್ರೆ, ಸೂರ್ಯ ಚಂದ್ರ, ಗಿಡ ಮರ, ಪ್ರಾಣಿ ಪಕ್ಷಿ, ಮನುಕುಲದ 2 ಲಕ್ಷ ವರ್ಷದ ಇತಿಹಾಸ ಇದೆ. ಆ 2 ಲಕ್ಷ ವರ್ಷ ಮನುಕುಲ ಬರೋಕ್ಕಿಂತ ಮುಂಚೆ ಇರೋ ಸಿದ್ಧಾಂತ, ಅದು ನಿಜವಾದ ಶಾಶ್ವತ. ಅದು ನಮ್ಮ ಆದಿವಾಸಿ ಧರ್ಮ. ಸೊ ಸನಾತನ ಧರ್ಮ ನೀವು ವೈದಿಕ ಧರ್ಮ ಕಲಿಬಹುದು, ನಿಜವಾದ ಸೂಕ್ತವಾದ ಹೆಸರು ಯಾವುದಕ್ಕೆ ಸನಾತನ ಸೂಕ್ತ ಅಂದ್ರೆ ನಮ್ಮ ಆದಿವಾಸಿ ಧರ್ಮಗಳಿಗೆ ಹೊರತು 3,000 ವರ್ಷದ ಧರ್ಮಕ್ಕೆ ಸನಾತನ ಅನ್ನೋದು ಹೇಳೋದು ಸೂಕ್ತ ಅಲ್ಲ. ಬಟ್ ಹೆಸರುವಾಸಿ ಯಾವ್ದಾದ್ರು ಸನಾತನ ಧರ್ಮ ಅಂದ್ರೆ ಅದು ಹಿಂದೂ ಧರ್ಮ, ವೈದಿಕ ಧರ್ಮ ಅಂತ ನಮ್ಮ ಆಡು ಮಾತಲ್ಲಿ ಬಂದಿದೆ. ಬಟ್ ನಾನು ಅದನ್ನು ಸುಮ್ಮನೆ ಒಂದು ವ್ಯಾಖ್ಯಾನಿಸೋದ್ರಲ್ಲಿ ನಿಜವಾಗ್ಲೂ ಪರಿಸರ ಮತ್ತೆ ಪ್ರಕೃತಿನ ಗೌರವಿಸೋದು ಅದು ನಮಗೆ ಸನಾತನವಾದ ಹೊರತು ಈ ಒಂದು ವೇದ, ಹೋಮ, ಹವನ, ಯಜ್ಞಕ್ಕಿಂತ ಅದು ಸನಾತನಕ್ಕೆ ಹೇಳಕ್ಕೆ ಅರ್ಹ ಅಂತ ನಾನು ಹೇಳಿ.